ಆಮೇಲೆ ಮೂಗಲ್ಲಿ ಅದು ನಮ್ಮ ಜಲನೇತಿ ಸೂತ್ರನೇತಿ. ಜಲನೇತಿ ಸೂತ್ರ ನೇತಿ ನೀರು ಇಲ್ಲಿ ಬಿಟ್ಟು ಈ ಕಡೆಯಿಂದ ಬಿಡೋದು, ಈ ಕಡೆಯಿಂದ ಬಿಟ್ಟು ಈ ಕಡೆಯಿಂದ ತೆಗೆಯೋದು. ಕಂಪ್ಲೀಟ್ ನಿಮ್ಮ ನಾಸ್ಟ್ರಲ್ಸ್ ಕ್ಲಿಯರ್ ಆಗ್ತದೆ. ಎವ್ರಿಥಿಂಗ್ ಏನು ಉಸಿರು ಹೋಗ್ಬೇಕು ಬರಬೇಕಾದ್ರೆ ಇದೊಂದೇ ತಾನು ರೂಟ್ ಇರೋದು. ಈ ರೂಟ್ನ ಕ್ಲಿಯರಾಗಿ ಇಡಬೇಕಲ್ಲ. ಎರಡೇ ರೂಟ್, ಒಂದಿಲ್ಲಿ ಒಂದಿಲ್ಲಿ. ಹೌದು. ಆಮೇಲೆ ಅವ್ರು ಹಾಡಬೇಕಾದ್ರೆ ಉಜ್ಜಾಯಿ ಹೆಚ್ಚು ಕಡಿಮೆ ಆಯ್ತು ಅಂದರೆ ಗಂಟ್ಲಲ್ಲಿ ಬಿಗಿ ಹಿಡಿದು ಹಾಡುವಂಥದ್ದು ಉಜ್ಜಾಯಿ ಪ್ರಾಣಾಯಾಮ ಅಂತ ಮಾಡ್ತಾರೆ. ಬಾಯಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆಯಿತು ಅಂದರೆ ಶಿಥಿಲಿ ಅಂತ ಮಾಡ್ತಾರೆ. ಶೀತಲಿ ಶೀತಕಾರಿ ಸದಂತ. ಶಿಥಿಲಿ ಶೀತಕಾರಿ ಅಂತ ಮಾಡ್ತಾರೆ. ಇವೆಲ್ಲ ನಮ್ಮಲ್ಲಿ ಇದೆ, ನಮ್ಮದೇ ದೇಶದ್ದು ಇವೆಲ್ಲ. ಆದರೆ ಇದು ಬೇರೆ ದೇಶದವ್ರು ಪುಸ್ತಕ ಬರೆದ್ರೆ ಓದ್ತೀವಿ. ನಮ್ಮಲ್ಲಿ ಯಾರೊಬ್ರು ನಾರಾಯಣಾಚಾರ್ಯ ಅಥವಾ ಇನ್ನೊಬ್ರು ಸಿದ್ಧಾರ್ಥ ಓದಲ್ಲ. ನಮ್ಮ ಪ್ರಾಬ್ಲಮ್ ಅದು. ನೀವು ನೇರವಾಗಿ ನೋಡಿದ್ದೀರ? ನೋಡಿದ್ದೀನಿ, ನಾವು ಮಾಡಿದೀವಿ, ಮಾಡ್ತೀವಿ, ನಾವು ಮಾಡ್ತೀವಿ. ಅಣ್ಣವ್ರು ಮಾಡೋದು ನೋಡಿದ್ದೀವಿ. ದೌತಿ, ಇದು ನೇತಿ. ನೇತಿ ಇದು ದೌತಿ ಬಟ್ಟೆ, ನೇತಿ ಒಂದು ಜಲನೇತಿ ಇದಿದೆ. ನಾವೆಲ್ಲ ಮಾಡ್ತೀವಿ ಸರ್, ಹಾಕೊಂಡು ಎಲ್ಲ ಮಾಡ್ತೀವಿ. ಈ ಮೂಗಿಗಾಗಿ ಬರುತ್ತೆ, ಹೀಗೆ ಹಾಕಿದ್ರೆ ಈ ಮೂಗಿಗಾಗಿ ಬರುತ್ತೆ. ಅದು ಹೆಂಗಿತ್ತು ಸರ್ ನೀವು ನೋಡ್ಬೇಕಾದ್ರೆ? ಅದು ನಿಮ್ಗೆ ಅನ್ಸಿದ್ದೇನೆ ಆ ಮೂಮೆಂಟ್ ಅಲ್ಲಿ? ನಾವು ಭಯ ಆಗ್ತಾ ಇತ್ತು, ಏನಕ್ಕದೆ ಸುಮ್ಮನೆ ನುಂಗ್ತಾ ಇರ್ತಾರಲ್ಲ ಇದು ಅಂತೇಳಿ, ಹ್ಯಾಕ್ ಸಾಧ್ಯ ಇದು ಅಂತೇಳಿ. ಆಮೇಲೆ ನಾವು ಯೋಗ ಮಾಸ್ಟರ್ಗೆ ನಾಯಕರ ಜೊತೆ ಸ್ವಲ್ಪ ನಮ್ಗೆ ಅವ್ರ ಜೊತೆ ಒಡನಾಟ ಚೆನ್ನಾಗಿತ್ತು. ಇಲ್ರಿ ಅಪ್ಪವ್ರೆ ಅದೆಲ್ಲ ಅವರು ಬೇರೆ ಅಪ್ಪವ್ರೆ ಅವರು ಅಂತೇಳಿ ಒಂದೇ ಒಳ್ಳೆ ಒಂದಿಷ್ಟುದ್ದ ಬಟ್ಟೆ ಅನ್ಸುತ್ತಾ? 9 ಮೀಟರ್ ಲೆಕ್ಕ 27 ಸರ್. 9 ಗ್ರಹಗಳು 27 ನಕ್ಷತ್ರಗಳ ಲಿಂಕ್ ಅದು ನಮ್ಮ ದೇಹದಲ್ಲಿ ಇದೆ. ಅದೇ ಹೇಳಿದ್ ನಾನು, ಏನು ನಮ್ಮ ನಕ್ಷತ್ರ ಇದೆ 27 ನಕ್ಷತ್ರಗಳಿದೆ. ಅದಕ್ಕೆ ಏನೇ ಅಲ್ಲಿ ಬ್ರಹ್ಮಾಂಡದ ಏನೇನಿದೆ ಅದು ಬಾಡಿಲಿದೆ. ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ. ಅಲ್ಲಿ ಏನಿದೆ ಅಲ್ಲಿ ಅದು ಇಲ್ಲಿದೆ ಅಂತ ಅರ್ಥ. ಅದು ಅಷ್ಟನ್ನು ನುಂಗಿ ಮತ್ತೆ ಅದನ್ನ ಆಚೆ. ಅದಕ್ಕೆ ನಾವು ಯಾವ್ದಾರು ನಮಸ್ಕಾರ, ಈಗ ನೀವು ನಮಸ್ಕಾರ ಮಾಡೋದು ನಾವೇನು ಮಾಡ್ತೀವಿ? ನಮಸ್ಕಾರ ಸರ್ ಅಂತೇಳಿ. ಯಾವುದಕ್ಕೆ ನಮಸ್ಕಾರ ಮಾಡ್ತೀವಿ? ನಿಮ್ಗಲ್ಲ, ನಮ್ಮಲ್ಲಿ ಆತ್ಮಕ್ಕೆ. ಒಳಗಡೆ ಆತ್ಮ ಇದೆ, ಅದಕ್ಕೆ ನಮಸ್ಕಾರ ಮಾಡೋದು. ಅದಕ್ಕೆ ತಾನೇ ಈ ಶಿವನಿಗೆ ಹಿಂಗೆ ಅಂದ ತಕ್ಷಣ ಆಂಜನೇಯ ಹಿಂಗೆ ಓಪನ್ ಮಾಡೋದಕ್ಕೆ ಆತ್ಮಲಿಂಗ ತಗೊಡ್ತಾರೆ, ಆತ್ಮ ರಾಮ ಅಂತ ಕರೀತಾರೆ. ಯಾಕೆ ಹೇಳಿದ್ರೆ ಅಲ್ಲೇ ಹಾಕಿರ್ತಾರೆ ಅವರು. ದಟ್ ಈಸ್ ದ ಪ್ಲೇಸ್. ನಿಜಕ್ಕೂ ನೀವು ನೀವು ಮಾಡಿದ್ದೀರಾ, ನೀವು ಕಲಿಸ್ತಾ ಇರ್ತೀರಾ. ಅಣ್ಣವರು ಅದನ್ನ ಕಲಿತು ಅದನ್ನ ಮಾಡೋದು ಇಲ್ಲ. ಆ 50ನೇ ವಯಸ್ಸಲ್ಲಿ ಏನಾಗುತ್ತೆ ಅಂದರೆ ಸಾಮಾನ್ಯವಾಗಿ ನಾವು ಮಾಡೋಕ್ಕಾಗಲ್ಲ. ಅಂದು ಅವ್ರಿಗೆ ಏನು ಹೇಳ್ತೀವಿ, ಯೋಗ ಕರ್ಮಸು ಕೌಶಲಂ, ಅವ್ರಿಗೆ ಆಸಕ್ತಿ ಬಂತು. ಬೇರೆ ಎಲ್ಲ ದೇವರುಗಳು, ದೇವತಾ ಪುರುಷರುಗಳು, ಋಷಿಗಳು, ಸನ್ಯಾಸಿಗಳು, ಗುರೂಜಿಗಳು, ಸ್ವಾಮೀಜಿಗಳು ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ. ಆಗಿದ್ದಾಗ ಸಹ ಅವರು ಕರ್ನಾಟಕದ ಇನ್ನೊಬ್ಬ ದೇವದೂತ. ಈಗ ಹೇಗೆ ನಾವು ಶಂಕರಾಚಾರ್ಯ, ರಾಮಾಚಾರ್ಯ ಅಂತ ಹೇಳ್ತೀವಿ, ಅವರು ಅದಕ್ಕೆ ಬದಲಿಲ್ಲ. ಯಾಕಂದರೆ ಸಿನಿಮಾ ಕಲಾವಿದರಾಗಿ ಸಿನಿಮಾ ಜಗತ್ತಲ್ಲಿ ಇದ್ದಿದ್ದರಿಂದ ನಾವು ಆ ರೀತಿ ಅವ್ರನ್ನ ನೋಡೋಕ್ಕಾಗಲ್ಲ. ಬಟ್ ನಾವು ನೋಡ್ತೀವಿ, ಬೇರೆಯವ್ರು ಹೆಂಗೆ ನಮ್ಗೆ ಗೊತ್ತಿಲ್ಲ. ಅವ್ರು ಸಿನಿಮಾ ಆ್ಯಕ್ಟರ್ ಅಂದ್ಬಿಡ್ತೀವಿ. ಸಿನಿಮಾ ಆ್ಯಕ್ಟ್ರ್ ಅಲ್ಲ ಅವರು ಕಲಾ ಆರಾಧಕ. ಈಗ ಕಲಾವಿದ ಅಂದರೆ ಕಲಾ ಆರಾಧಕ, ಎಲ್ಲ ಕಲೆಗಳನ್ನು ಮೀರಿಸುವ ವ್ಯಕ್ತಿ. ಇವ್ರಿಗೆ ನೋಡಿ ಕರ್ನಾಟಕದಲ್ಲಿ ಇದೆ ಯಾವುದೇ ಒಂದು ಸಿನಿಮಾ ರಂಗದಲ್ಲಿ, ಭಾರತೀಯ ಸಿನಿಮಾ ರಂಗ ಇರ್ಬೋದು, ವಿದೇಶ ಹಾಲಿವುಡ್ ಇರ್ಬೋದು, ಟಾಲಿವುಡ್ ಇರ್ಬೋದು, ಬಾಲಿವುಡ್ ಇರ್ಬೋದು, ಯಾವುದಲ್ಲೂ ಯಾರೂ ಇಲ್ಲ. ಇದೇ ವ್ಯಕ್ತಿನೇ ಮೇರು ವ್ಯಕ್ತಿ. ಈ ವ್ಯಕ್ತಿ ಯಾಕೆ ಹಂಗಾಗ್ತಾರೆ ಅಂತ ಹೇಳಿದ್ರೆ, ವಿಶ್ವಮಾನ್ಯವನ್ನು ಪಡ್ಕೊಂಡಂಥ ವ್ಯಕ್ತಿ ಇವರು. ಇವ್ರಿಗೆ ಎಲ್ಲ ಸಿದ್ಧಿಸ್ಬಿಡ್ತು. ಯೋಗ ಬಂತು, ಸಂಗೀತ ಬಂತು, ಕಲೆ ಬಂತು, ಆಧ್ಯಾತ್ಮ ಬಂತು, ಸರಳತೆ ಬಂತು, ಪ್ರಕೃತಿ ಯೋಗಿ ಇವರು. ಈಗ ಅಮ್ಮಾಜಿ ಹೇಳ್ದಂಗೆ ವೀರಪ್ಪ ಜೊತೆ ಕಾಡಿಗೆ ಹೋದಾಗ ಕಾಡಲ್ಲಿ ಅವ್ರು ಏನು ಭಯ ಪಡಲಿಲ್ಲ. ಆ 3 ತಿಂಗಳು ಭೀಮನ ಅಮಾವಾಸ್ಯೆಯಿಂದ ಮಹಾಲಯ ಅಮಾವಾಸ್ಯೆಗೆ 108 ದಿವಸ ನೋಡು, ಅವ್ರು ಅರಣ್ಯವಾಸವನ್ನು ಮಾಡ್ಬಿಟ್ರು, ಸನ್ಯಾಸವನ್ನು ಸ್ವೀಕರಿಸ್ಬಿಟ್ರು. ಆ ವ್ಯಕ್ತಿ ಅಲ್ಲಿ ಹೆಂಗಿದ್ರು ಅಂದರೆ ಅವ್ರಿಗೆ ಮಂಡಿ ನೋವಿತ್ತಾಗ ಅವ್ರು ಸುಧಾರಿಸ್ಕೊಂಡು ಅವ್ರು ಚೆನ್ನಾಗಿ ಹಣ್ಣುಗಳು ತಿನ್ಕೊಂಡು. ಅದಕ್ಕೆ ಹೇಳ್ತೀವಿ ನೋ ಆಯಿಲ್ ನೋ ಬಾಯಿಲ್, ಎಣ್ಣೆ ರಹಿತವಾಗಿ ಬೇಯಿಸದೇ ಇರೋಂಥ ತರಕಾರಿಗಳು ಅದು ತಿಂದರೆ ಮನುಷ್ಯ ತುಂಬ ಸ್ಟ್ರಾಂಗ್ ಆಗ್ತಾನೆ. ಹಾಗೆ ಎತ್ತು ಬಿಸಾಕ್ತಾನೆ ಅಂದರೆ ಹಣ್ಣು ತಿನ್ನಬೇಕು, ಸೊಪ್ಪು ತಿನ್ನಬೇಕು, ರಾಗಿ ಮಿಲೆಟ್ಸ್ ತಿನ್ನಬೇಕು, ಸಿರಿಧಾನ್ಯಗಳನ್ನ ತಿನ್ನಬೇಕು. ಅದು ತಿಂದರೆ ಮನುಷ್ಯ ಖಂಡಿತ ಆಗ್ತದೆ. ಈಗ ನಾವು ಅಷ್ಟೇ, ನಾವು ಮಾತ್ರೆಗಳನ್ನ ಉಪಯೋಗಿಸೋದೇ ಇಲ್ಲ. ತುಂಬ ಕಡಿಮೆ 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 ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಉಪವಾಸ, ಇಲ್ಲ ಅಂತ ಹೇಳಿದ್ರೆ ಹಣ್ಣು, ತರಕಾರಿ. ನಮ್ಗೆ ಜ್ವರ ಬಂದರೂ ನಾವು ಬೇಗ ರಿಕವರ್ ಆಗ್ತೀವಿ. ಕಾರಣ ಏನಪ್ಪ ಅಂದರೆ ಯೋಗ ಪವರ್. ಸೊ ಹಾಗಾಗಿ ರಾಜ್ಕುಮಾರ್ ಅವರು ನಮ್ಮ ಕರ್ನಾಟಕದ, ನಮ್ಮ ಭಾರತದ, ವಿಶ್ವದ ಮಹಾನ್ ಯೋಗಿ ಮತ್ತು ತ್ಯಾಗಿ. ಅಂಥ ಯೋಗಿ ತ್ಯಾಗಿ ಇನ್ನೆಲ್ಲೂ ನಾವು ನೋಡಿಲ್ಲ. ನಾವು ನೋಡಿದ್ದು ಯಾರನ್ನಂದರೆ BK ಸಯ್ಯಂಗಾರು ನೋಡಿದ್ದೀವಿ, ಮಲ್ಲಾಡಿ ಸ್ವಾಮೀಜಿಗಳು ನೋಡಿದ್ದೀವಿ. ಕರ್ನಾಟಕದ ಮೇರು ಪುತ್ರರು ಇವರು. ಒಂದು ಕಡೆ BK ಸಯ್ಯಂಗಾಡಿ ಇಲ್ಲೇ ಕೋಲಾರದಿಂದ ಹುಟ್ಟಿ ಅವರು ಇದಕ್ಕೆ ಹೋಗ್ತಾರೆ, ವಿಶ್ವಕ್ಕೆ ಹೋಗ್ತಾರೆ. ಅದೇ ಮಲ್ಲಾಡಿ ಸ್ವಾಮಿಗಳು ಕೇರಳದಿಂದ ಬಂದು ಕರ್ನಾಟಕದಲ್ಲಿ ಮಾಡಿಕೊಂಡು ಅವ್ರು ಮಂತ್ರಾಲಯಕ್ಕೆ ಹೋಗಿ ಮಂತ್ರಾಲಯದಲ್ಲಿ ಆಶೀರ್ವಾದ ಪಡ್ಕೊಂಡ್ಬರ್ತಾರೆ. ಅವಾಗಲೇ ಅವರು ರಾಘವೇಂದ್ರ ಸ್ವಾಮಿಗೆ ಆಗುವಂಥದ್ದು, ಅವ್ರು ಮಲ್ಲಾಡಿ ರಾಘವೇಂದ್ರ ಸ್ವಾಮಿಗಳು. ಈ ಥರ ಮಹಾನ್ ವ್ಯಕ್ತಿಗಳು ಕರ್ನಾಟಕದಲ್ಲಿದ್ದಾರೆ. ನಮಗೆಲ್ಲ ಹೇಳ್ದಂಗೆ ಆಂಜನೇಯ, ತಿರುಕ, ಆಂಜನೇಯ,
ನೀವು ಯಾರು ನೋಡೋಕ್ಕೆಲ್ಲ ಕರ್ನಾಟಕದವರೇ. ನಾವು ಪುಣ್ಯವಂತರು ರೀ ಕರ್ನಾಟಕದವರು. ಎಷ್ಟು ಪುಣ್ಯ ಇದೆ ಅಂದರೆ ಇಲ್ಲಿ ಹೇಳೋಕ್ಕೆ ಆಗಲ್ಲ. ದೊಡ್ಡ ಇನ್ನೊಂದ್ಸರಿ ಮಾತಾಡೋಣ, ದೊಡ್ಡ ಎಪಿಸೋಡ್ ಮಾಡೋದನ್ನ. ಸೊ ಹಾಗಾಗಿ ರಾಜ್ಕುಮಾರು ನಮಗೆ ಮೇರು ನಟ, ವರನಟ ಅವೆಲ್ಲದಕ್ಕಿಂತ ಮನಾಗಿ ದೇವದೂತ, ಯೋಗ ದೇವದೂತ ಅಂದರೆ ಸರಿಯಾದ ಪದ ಅಂತ ನನ್ನ ಅನಿಸಿಕೆ. ನನಗೆ ರೋಮಾಂಚನ ಆಗ್ತಿದೆ ನಾನು ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ನನ್ನ ರೂಮ್ಗಳೆಲ್ಲ ಎದ್ದು ನಿಂತ್ಕೊಳ್ತೀನಿ. ನನಗೂ ಹಂಗೆ ರೋಮಾಂಚನ. ಯಾಕಂದ್ರೆ ಅಷ್ಟು ಪವರ್ ಇದೆ ರಾಜ್ಕುಮಾರಲ್ಲಿ. ನೀವು ನಾನು ಸಮಾಧಿ ಹತ್ರ ಹೋಗ್ತೀನಿ, ನಾನು ಸಮಾಧಿನಲ್ಲ, ಅದು ಪುಣ್ಯಧಾಮ ಅಂತ ಹೇಳ್ತೀನಿ. ಪುಣ್ಯಭೂಮಿ, ಪುಣ್ಯಭೂಮಿ, ಪುಣ್ಯಧಾಮ. ಅಲ್ಲಿಗೆ ಹೋದಾಗ ಒಂಥರ ಖುಷಿ ಅನಿಸುತ್ತೆ. ಅಲ್ಲಿ ಹೋದಾಗ ಏನೋ ಒಂಥರ ಕೂತ್ಕೋಬೇಕು ಅನಿಸುತ್ತೆ, ಮಾತಾಡ್ಬೇಕಂತ, ರಾಜ್ಕುಮಾರ್ ಜೊತೆ ಮಾತಾಡಬೇಕು ಅನಿಸುತ್ತೆ. ಅಂಥ ಯೋಗಿ ನಾನು 2 ಸಾರಿ ಅವ್ರು ನೋಡಿದ್ದೀನಿ, ಕಣ್ಣಾರೆ ನೋಡಿದ್ದೀನಿ. ಹಾಗಾಗಿ ಅವರು ನಮಗೆಲ್ಲ ಆಶೀರ್ವಾದ ಮಾಡಿ ಇದೆಲ್ಲ ಮಾಡಿದ್ದಾರೆ. ಆ ಪವರ್ ನಮಗೂ ಬಂದಿದೆ. ಹಾಗಾಗಿ ರಾಜ್ಕುಮಾರ್ ದೇವದೂತ ಅಂತ ನಾನು ಹೇಳ್ಕೊಳ್ತೀನಿ.